ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚನುಕುಲಾರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಟ್ಟಿ ಮಿಷಿನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಪಟ್ಟಿ ಮಿಷಿನ್ ಹೇಗೆ ಯೂಸ್ ಆಗುತ್ತೆ ಮತ್ತು ಇದರ ಪ್ರೈಸ್ ಏನು ಪಿನ್ ಟು ಪಿನ್ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಕೆಳಗೆ ಕಾಣುವ ಕೆಂಪು ಬಣ್ಣದ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಈ ಪಟ್ಟಿ ಮಿಷಿನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಈ ಪಟ್ಟಿ ಮಿಷಿನ್ ಬಂದು ಇದರ MRP ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು 4000 ಇದೆ. ಸೊ ಏಷ್ಯನ್ ಕಂಪ್ನಿ ಇದು. ಬೇರೆ ಎಲ್ಲ ನಿಮಗೆ ಕಡಿಮೆ ಸಿಗುತ್ತೆ, ಬಟ್ ಇಲ್ಲಿ MRP 4000 ಇದೆ. ನಾನು ಕೊಟ್ಟಿದ್ದು 2500 ರುಪೀಸ್ನ ಇದಕ್ಕೆ ಕೊಟ್ಟಿರೋದು. 2500 ರೂಪಾಯಿ ಕೊಟ್ಟಿದ್ದೀನಿ. ಸೊ ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ನೋಡಿ, ಈಗ ಓಪನ್ ಮಾಡಿದ ತಕ್ಷಣ ಈ ಥರದ ಒಂದು ರಾಡ್ ಸಿಗುತ್ತೆ ನಿಮಗೆ. ನೋಡ್ಬೋದು, ಇದು ಹ್ಯಾಂಡ್ಲು. ಇದರ ಜೊತೆಗೆ ಈ ಟೂಲ್ಸ್ ಇದೆ. ಸೊ ಸೆಟ್ಟಿಂಗ್ ಮಾಡೋಕ್ಕೆ ಈ ಟೂಲ್ನ ಕೊಟ್ಟಿದ್ದಾರೆ, ತೋರಿಸ್ತೀನಿ ಈಗ. ಸೊ ಆಮೇಲೆ ಇದಕ್ಕೊಂದು ಹ್ಯಾಂಡ್ಲ್ ಕೊಟ್ಟಿದ್ದಾರೆ, ಈ ರೀತಿ ಹಾಕೊಳ್ಳೋದು. ತೋರಿಸ್ತೀನಿ. ಇದರಲ್ಲೊಂದು ರಾಡ್ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದೊಂದು ರಾಡ್, ಇದಕ್ಕೆ ಅಡ್ಜಸ್ಟ್ ಮಾಡಬೇಕು. ಪಿನ್ ಟು ಪಿನ್ ತೋರಿಸ್ತೀನಿ. ಸೊ ಇದು ಗೈಡ್ಲೈನ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಪಿನ್ ಟು ಪಿನ್ ಕೊಟ್ಟಿರ್ತಾರೆ, ನೀವು ಓದ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಪಟ್ಟಿ ಮಿಷಿನ್ ರೆಡಿ ಆಗಿದೆ. ಸೊ ಈ ಪಟ್ಟಿ ಮಿಷಿನ್ನು ಪಟ್ಟಿನ ಮಿಕ್ಸ್ ಮಾಡೋಕ್ಕೆ ಅಥವಾ ಕೆಲವೊಂದು ಹೋಟ್ಲುಗಳಲ್ಲಿ ಮಿಕ್ಸಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅದನ್ನ ಹೇಗೆ ಮಿಕ್ಸ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಸೊ ಇಲ್ಲಿದೆ ನೋಡಿ, ಸ್ಟಾರ್ಟ್ ಬಟನ್. ಇದು ಪ್ರೆಸ್ ಕರೋ.
ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಏಸಿಯನ್ ಪಟ್ಟಿನ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ನಾನು ಏಸಿಯನ್ ಪಟ್ಟಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಬಕೆಟಿಗೆ 6 ಜಗ್ ನೀರನ್ನು ಹಾಕ್ಕೊಂಡು ಅದಕ್ಕೆ ಅದರ ತುಂಬ ಪಟ್ಟಿನ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಮಿಕ್ಸಿಗೆ ಹೇಗಿರಬೇಕಂದ್ರೆ, ಒಂದು ಬೆಣ್ಣೆ ನೋಡಿರ್ಬೋದು ನೀವು. ಸೊ ಆ ಬೆಣ್ಣೆ ರೀತಿಯಲ್ಲಿ ಮಿಕ್ಸಿಂಗ್ ಮಾಡಬೇಕು. ಆ ರೀತಿ ಆಗೋವರೆಗೂ ಚೆನ್ನಾಗಿ ನೀಟಾಗಿ ನೀವು ಪಟ್ಟಿನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಈ ಮಿಷಿನ್ ಮೂಲಕನೇ ನೀವು ಮಾಡಬೇಕು. ಈ ಮಿಷಿನಲ್ಲೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ತುಂಬ ನುಣುಪಾಗಿ ಸಣ್ಣವಾಗಿ ಸ್ಮೂತಾಗಿ ಪಟ್ಟಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಮಗೆ ಪಟ್ಟಿ ಮಾಡೋರಿಗೆ ತುಂಬ ಖುಷಿನೂ ಆಗುತ್ತೆ, ಈಸಿಯಾಗಿ ಚೆನ್ನಾಗಿ ಫಿನಿಶಿಂಗು ಬರುತ್ತೆ ಫ್ರೆಂಡ್ಸ್. ಮೊದಲೆಲ್ಲ ಕೈಯಲ್ಲಿ ಮಾಡೋರು. ಈ ಕೈಯಲ್ಲಿ ಮಾಡೋದ್ರಿಂದ ತುಂಬಾ ಅಷ್ಟು ಸ್ಮೂತ್ನೆಸ್ ಬರ್ತಿರಲಿಲ್ಲ. ಸೊ ನೋಡಿ, ಇದನ್ನೆಲ್ಲ ಪಟ್ಟಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊದಲು ವಾಲ್ಗೆ ಬ್ಲೇಡ್ನ ಹೊಡಿಬೇಕು ಫ್ರೆಂಡ್ಸ್. ಬ್ಲೇಡ್ ಹೊಡಿಯೋದಂದರೆ ಪಿಸುರು ಇರುತ್ತೆ, ಗಾರೆ ಮಾಡಿರೋಂಥ ವಾಲ್ ಇರುತ್ತಲ್ಲ, ಅಲ್ಲಿ ಪಿಸುರು ಇರುತ್ತೆ. ಅದನ್ನ ನೀಟಾಗಿ ಈ ರೀತಿ ಬ್ಲೇಡ್ ಹೊಡ್ಕೊಂಬಿಡಿ. ಸೊ ಚೆನ್ನಾಗಿ ಎಲ್ಲ 2-3 ಸಲ ಕ್ಲೀನಾಗಿ ಬ್ಲೇಡ್ ಹೊಡ್ಕೊಳ್ಳಿ. ಹೊಡೆದಾದ್ಮೇಲೆ ನೀವು ಆಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಹಿಂದೆ ಎಷ್ಟು ಸಿಮೆಂಟ್ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಬ್ಲೇಡ್ ಮೂಲಕ ನೀವು ಪಿಸುರನ್ನ ತೆಗೆದುಬಿಡಿ. ಪಿಸುರು ತೆಗೆದಾದ್ಮೇಲೆ ಪಟ್ಟಿನ ಈ ರೀತಿ ನೋಡ್ತಾ ಇರ್ಬೋದು, ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಪಟ್ಟಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಈ ಪಟ್ಟಿ ಮಾಡಬೇಕಂದ್ರೆ ಹೆಂಗೆ ಬೇಕಂಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಫಸ್ಟ್ ಕೋಟು ಯಾವತ್ತೂ ಪಟ್ಟಿನ ಬಿಡಬೇಕು. ಬಿಡೋದು ಮೀನ್ಸ್ ಜಾಸ್ತಿ ವಾಲ್ಗೆ ಅಪ್ಲೈ ಆಗಬೇಕು. ಸೊ ಆಗಬೇಕಂದ್ರೆ ಒಂದೇ ಸಲ ದಪ್ಪ ಮೆತ್ತೋದೆಲ್ಲ, ಒಂದು ಲೆವೆಲಲ್ಲಿ ಪಟ್ಟಿನ ಬಿಡ್ತಾ ಹೋಗಬೇಕು ನೀಟಾಗಿ. ಈ ರೀತಿ ಬಿಟ್ಟಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಕೋಟು ಕಂಪ್ಲೀಟಾಗಿ ಎಲ್ಲ ಮನೆ ಫುಲ್ಲು ಒಂದು ಕೋಟು ಪಟ್ಟಿ ಆಗಿದೆ ಫ್ರೆಂಡ್ಸ್. ನೋಡಿ, ಒಂದು ಕೋಟು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿ ಒಂದು ಕೋಟ್ ನಾನು ಕಂಪ್ಲೀಟಾಗಿ ಪಟ್ಟಿನ ಮಾಡಿದ್ದೀನಿ. ಮಾಡಿ ಇನ್ನೂ ಒಂದು ಕೋಟು, ಸೊ ಕೆಳಗಡೆ ಗ್ರಾನೈಟ್ ಯಾವುದೋ ಹಾಕಿಲ್ಲ ಫ್ರೆಂಡ್ಸ್, ಹಾಗಾಗಿ ಪೆಂಡಿಂಗ್ ಇಟ್ಟಿರೋದು. ಸೊ ಗ್ರಾನೈಟ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಕೋಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಗ್ರಾನೈಟ್ ಹಾಕಿಲ್ಲ, ಕಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಹಾಗಾಗಿ ಒಂದು ಕೋಟಲ್ಲಿ ಪಟ್ಟಿ ನಿಮಗೆ ಎಷ್ಟು ಫಿನಿಶಿಂಗ್ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಪಟ್ಟಿ ಬಿಡೋದ್ರಿಂದ ಚೆನ್ನಾಗಿ ಫಸ್ಟ್ ಕೋಟ್ ಪಟ್ಟಿ ಬಿಟ್ಟು ಮಾಡಿದ್ರೆ ನಿಮಗೆ ಒಳ್ಳೆಯ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಕೋಟಲ್ಲಿ ಪಟ್ಟಿ ಯಾಕೆ ಬಿಡಬೇಕು ಅಂತಂದರೆ, ಕೆಲವು ಟೈಮು ವಾಲಲ್ಲಿ ಹಳ್ಳ ದಿನ್ನೆ ಇರುತ್ತೆ. ಸೊ ಈ ಹಳ್ಳ ಇದ್ದಲ್ಲಿ ಪಟ್ಟಿ ಬಿಟ್ಟೋದ್ರಿಂದ ನೀಟಾಗಿ ಒಂದೇ ಲೆವೆಲ್ ಬರುತ್ತೆ. ಸೊ ಜಾಸ್ತಿ ಅಪ್ ಇದ್ದಲ್ಲಿ ಅಲ್ಲಿ ನೋಡಿಕೊಂಡು ಪಟ್ಟಿ ಬಿಡಬೇಕಾಗುತ್ತೆ. ಸೊ ಹಳ್ಳ ದಿನ್ನೆನ ನೋಡಿಕೊಂಡು ಆ ಲೆವೆಲಿಗೆ ತಕ್ಕಂತೆ ನಾವು ಪಟ್ಟಿನ ಬಿಟ್ಕೊಂಡು ಹೋಗಬೇಕು. ಆವಾಗ ಏನಾಗುತ್ತೆ, ವಾಲ್ ಒಂದೇ ಲೆವೆಲಲ್ಲಿ ಬರುತ್ತೆ. ಅಂದರೆ ಪಟ್ಟಿ ಮಾಡೋರಿಗೆ ಒಂದು ಐಡಿಯಾ ಇರಬೇಕು. ಸೊ ಇಲ್ಲಿ ಹಳ್ಳ ಇದೆ, ಇಲ್ಲಿ ಎಷ್ಟು ಬಿಡಬೇಕು, ಸೊ ಒಂದು ಲೆವೆಲ್ ಇದ್ದಲ್ಲಿ ಅಲ್ಲಿ ಎಷ್ಟು ಪಟ್ಟಿ ಬಿಡಬೇಕು ಅನ್ನೋ ಒಂದು ಐಡಿಯಾ ಇರಬೇಕಾಗುತ್ತೆ. ಈ ರೀತಿ ನಾವು ಪಟ್ಟಿ ಮಾಡೋದ್ರಿಂದ ಒಳ್ಳೆ ಫಿನಿಶಿಂಗ್ನ ನೋಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್.